ನೀವು ಕರ್ನಾಟಕದಲ್ಲಿ ಹೊಸ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀರಾ? ಇಂದು ನಾವು ನಿಮಗೆ ಕೇಂದ್ರ ಸರ್ಕಾರದಿಂದ ನಿಮ್ಮ ಬಿಸ್ನೆಸ್ ಗೆ ಸಿಗಬಹುದಾದ ಒಳ್ಳೆಯ ಸೌಲಭ್ಯ, ಒಳ್ಳೆಯ ಯೋಜನೆಯ ಬಗ್ಗೆ ತಿಳಿಸ್ಕೊಳ್ಳಿಕ್ಕೆ ನಾನ್ ಬಂದಿದ್ದೀನಿ. ಅದೇ MSME ಯೋಜನೆ. ನೀವು ನೋಡ್ತಾ ಇದ್ದೀರಾ ಲಾ ಇಂಟೆಲಿಜೆನ್ಸಿಯ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಂಗೀತ ಭಟ್. ನಿಮ್ಮದು ಸ್ಮಾಲ್ ಬಿಸ್ನೆಸ್ ಆಗಿರ್ಬೋದು ಅಥವಾ ದೊಡ್ಡ ಬಿಸ್ನೆಸ್ ಆಗಿರ್ಬೋದು, ನಿಮಗೆ ಕೇಂದ್ರ ಸರ್ಕಾರದಿಂದ ಸಿಗಬಹುದಾದಂತಹ ಸೌಲಭ್ಯಗಳು ಹಾಗೆ ಸಾಲಗಳ ಬಗ್ಗೆ ನಿಮ್ಗೇನಾದ್ರೂ ಐಡಿಯಾ ಇದೆಯಾ? ಇಲ್ಲದಿದ್ರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಅನ್ನ ನಾನ್ ನಿಮಗೆ ಕೊಡ್ತೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಬಿಸ್ನೆಸ್ಗೆ ಕೇಂದ್ರ ಸರ್ಕಾರದಿಂದ ಸಾಲಗಳು, ಸೌಲಭ್ಯಗಳು ಹಾಗೆ ಸಬ್ಸಿಡಿಗಳು ಇವೆಲ್ಲವೂ ಉಚಿತವಾಗಿ ಸಿಗುತ್ತದೆ. ಅದ್ ಯಾವ್ದ್ರಲ್ಲಿ ಅಂತ ಅಂದ್ರೆ MSME ಉದ್ಯಮ ರಿಜಿಸ್ಟ್ರೇಷನ್ ನಲ್ಲಿ ಇದೆಲ್ಲ ಸಾಧ್ಯ. ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಸರಳವಾಗಿ MSME ರಿಜಿಸ್ಟ್ರೇಷನ್ ಬಗ್ಗೆ ವಿವರಿಸಿದ್ದೇನೆ. ವಾಟ್ ಇಸ್ MSME ರಿಜಿಸ್ಟ್ರೇಷನ್, ಹಾಗೆ ಅದರ ಮುಖ್ಯ ಲಾಭಗಳೇನು, ನೀವು ನಿಮ್ಮ ವ್ಯವಹಾರಗಳನ್ನ ಇಂದು ಹೇಗೆ ನೋಂದಾಯಿಸುವುದನ್ನ ನಾನು ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಹಾಗೆ ನೀವು ಹೊಸ ಬಿಸ್ನೆಸ್ ಮ್ಯಾನ್ ಆಗಿದ್ರೆ, ಬಿಸ್ನೆಸ್ ಪ್ರಾರಂಭಿಸ್ತಾ ಇದ್ರೆ, ನಾವು ನಿಮಗಾಗಿ ಒಂದು ಉಚಿತ PDF ಅನ್ನ ರೆಡಿ ಮಾಡಿದ್ದೀವಿ. ಅದರಲ್ಲಿ ನೀವು ಪಡೆಯಬೇಕಾದ ಯಾವುದೆಲ್ಲ ರಿಜಿಸ್ಟ್ರೇಷನ್ಸ್ ಮಾಡಬೇಕು, ಯಾವುದೆಲ್ಲ ದಾಖಲೆ ಬೇಕು, ಹಾಗೆ ಹೇಗೆ ಮಾಡಬೇಕು ಅನ್ನೋದನ್ನ ನಾವು ಸಂಪೂರ್ಣವಾಗಿ ಅದರಲ್ಲಿ ಬರ್ತಿದ್ದೇವೆ. ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನೆಲ್ ನ ಡಿಸ್ಕ್ರಿಪ್ಷನ್ ನಲ್ಲಿ ನಾವು ಒಂದು ಲಿಂಕ್ ಅನ್ನ ಹಾಕಿದ್ದೇವೆ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಫ್ರೀ ಆಗಿರುವಂತಹ PDF ನಿಮಗೆ ಬರುತ್ತದೆ. ಹಾಗಾದ್ರೆ ಮತ್ತೆ ಯಾಕೆ ತಡ, ಈಗಲೇ ನಮ್ಮ ಚಾನೆಲ್ ನ ಡಿಸ್ಕ್ರಿಪ್ಷನ್ ಗೆ ಹೋಗಿ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಉಚಿತವಾದ PDF ಅನ್ನ ಪಡೆದುಕೊಳ್ಳಿ. ಮೊದಲಿಗೆ MSME ಉದ್ಯಮ ರಿಜಿಸ್ಟ್ರೇಷನ್ ಅಂದ್ರೆ ಏನು ಅಂತ ನೋಡೋಣ. MSME ಅಂದ್ರೆ ಸ್ಮಾಲ್, ಮೈಕ್ರೋ ಮತ್ತು ಮೀಡಿಯಂ ಎಂಟರ್ಪ್ರೈಸಸ್. ಉದ್ಯಮ ರಿಜಿಸ್ಟ್ರೇಷನ್ ಅಂದ್ರೆ ನಿಮ್ಮ ವ್ಯವಹಾರವನ್ನ ಅಧಿಕೃತವಾಗಿ MSME ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು. ಇದು ಸರ್ಕಾರದ ಆನ್ಲೈನ್ ಪ್ರಕ್ರಿಯೆ. MSME ರಿಜಿಸ್ಟ್ರೇಷನ್ ಮಾಡಿದ ನಂತರ ನಿಮಗೆ ಉದ್ಯಮ ರಿಜಿಸ್ಟ್ರೇಷನ್ ನಂಬರ್, ಯುನಿಕ್ ID ಸಿಗ್ತದೆ. ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಘಟಕಗಳು ಮಾತ್ರವಲ್ಲದೆ ಸರ್ವಿಸ್ ಬಿಸ್ನೆಸ್ ಘಟಕಗಳಲ್ಲಿ ಕೂಡ ನಿಮಗೆ ಸುಲಭವಾಗಿ, ಸರಳವಾಗಿ ನೋಂದಾಯಿಸಿಕೊಳ್ಳಬಹುದು. ಮುಂದುವರೆದಂತೆ ನಾವು ಉದ್ಯಮಿಗೋಸ್ಕರ ಅಂದ್ರೆ ನಿಮಗೋಸ್ಕರ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಮಾಡಿದ್ದೇವೆ. ಈ ಗುಂಪಿನಲ್ಲಿ ಬಿಸ್ನೆಸ್ ಟಿಪ್ಸ್, ಗೈಡ್ ಲೈನ್ಸ್ ಹಾಗೂ ತರಬೇತಿಗಳನ್ನ ಸರಾಗವಾಗಿ ಮಾಡುತ್ತಿದ್ದೇವೆ. ನಿಮಗೆ ಇಷ್ಟವಿದ್ದರೆ ಅಥವಾ ಇದರ ಲಾಭವನ್ನ ಪಡೆಯಬೇಕು ಅಂತ ಅನ್ಕೊಂತಾ ಇದ್ರೆ ನಾವು ಲಿಂಕ್ ಅನ್ನ ಹಾಕಿದ್ದೇವೆ, ಅದನ್ನ ಕ್ಲಿಕ್ ಮಾಡಿ ನಮ್ಮ ಗ್ರೂಪ್ಗೆ ಜಾಯಿನ್ ಆಗಬಹುದು. MSME ಉದ್ಯಮ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ನೋಡೋಣ. ಒಟ್ಟಲ್ಲಿ 5 ಬೆನಿಫಿಟ್ಸ್ ನಿಮ್ಗೆ ಸಿಗುತ್ತದೆ. ಸುಲಭವಾಗಿ ಲೋನ್ ಸ್ಯಾಂಕ್ಷನ್ ಆಗುತ್ತದೆ, ಈಸಿ ಲೋನ್ ಅಪ್ರೂವಲ್. ಇನ್ನು MSME ರಿಜಿಸ್ಟ್ರೇಷನ್ ಆಗಿದ್ರೆ ಬ್ಯಾಂಕ್ಗಳಲ್ಲಿ ನಿಮಗೆ ಸುಲಭವಾಗಿ ಲೋನ್ ಕೂಡ ಸಿಗುತ್ತದೆ. ಅದಕ್ಕೆ ಯಾವುದೇ ರೀತಿಯ ಜಾಮೀನಿನ ಅವಶ್ಯಕತೆ ಇರುವುದಿಲ್ಲ. ಇನ್ನು ಎರಡನೆಯ ಲಾಭವಾಗಿ ಲೋವರ್ ಇಂಟ್ರೆಸ್ಟ್ ರೇಟ್ ಅಂದ್ರೆ ಕಡಿಮೆ ಬಡ್ಡಿ ದರ. ನಿಮಗೆ ಸಾಲ ಬೇಕಾದರೆ MSME ರಿಜಿಸ್ಟ್ರೇಷನ್ ಆಗಿದ್ರೆ ನಿಮಗೆ ಬಹಳ ಕಡಿಮೆ ಇಂಟ್ರೆಸ್ಟ್ ನಲ್ಲಿ ಲೋನ್ ಕೂಡ ಸ್ಯಾಂಕ್ಷನ್ ಆಗುತ್ತದೆ. ಇನ್ನು ಮೂರನೆಯ ಲಾಭವಾಗಿ ಗವರ್ಮೆಂಟ್ ಸಬ್ಸಿಡಿ. ಗವರ್ಮೆಂಟ್ ಕಡೆಯಿಂದ ನಿಮಗೆ ಈಸಿಯಾಗಿ ಸಬ್ಸಿಡಿಗಳು ಸಿಗುತ್ತದೆ. ತಂತ್ರಜ್ಞಾನ, ಯಂತ್ರೋಪಕರಣಗಳಿಗೆ ಸಬ್ಸಿಡಿಗಳು ನಿಮಗೆ ತುಂಬಾ ಸುಲಭದಿಂದ ಸಿಗುತ್ತದೆ. ನಾಲ್ಕನೆಯ ಲಾಭವಾಗಿ ಫಸ್ಟ್ ಪ್ರಿಫರೆನ್ಸ್ ಇನ್ ಗವರ್ಮೆಂಟ್ ಟೆಂಡರ್ಸ್. ಇನ್ನು ಗವರ್ಮೆಂಟ್ ಟೆಂಡರ್ಸ್ ಗಳಲ್ಲಿ ಮೊದಲನೆಯ ಆದ್ಯತೆ ಸಿಗುವುದು ಯಾರಿಗೆ ಅಂತ ಅಂದ್ರೆ MSME ಯಲ್ಲಿ ರಿಜಿಸ್ಟ್ರೇಷನ್ ಮಾಡಿದವರಿಗೆ ಮೊದಲನೆಯ ಆದ್ಯತೆ ಇರುತ್ತದೆ. ಇನ್ನು ಐದನೆಯ ಲಾಭವಾಗಿ ಫೀ ಡಿಸ್ಕೌಂಟ್ಸ್. ಟ್ರೇಡ್ ಮಾರ್ಕ್ ಹಾಗೆ ಪೇಟೆಂಟ್ ಗಳಲ್ಲಿ ನಿಮಗೆ ಬಹುತೇಕ 50% ಅಷ್ಟು ಶುಲ್ಕಗಳಲ್ಲಿ ಕಡಿತವನ್ನ ನೀವು ಪಡೆಯಬಹುದು. ನೋಡಿದ್ರಲ್ಲ, MSME ರಿಜಿಸ್ಟ್ರೇಷನ್ ಮಾಡೋದ್ರಿಂದ 5 ಬೆನಿಫಿಟ್ಸ್ ಗಳನ್ನ ನೀವು ಪಡೆಯಬಹುದು. ಮತ್ತೆ ಯಾಕೆ ತಡ, ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಇನ್ನೂ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತ ಆದ್ರೆ ನಮ್ಮ ಟೀಮ್ ನ ಸಹಾಯದಿಂದ ಅದನ್ನು ಕೂಡ ಮಾಡಿಕೊಳ್ಳಿ. ಮುಂದೆ ನೋಡೋದಾದ್ರೆ MSME ರಿಜಿಸ್ಟ್ರೇಷನ್ ಗೆ ಯಾವೆಲ್ಲ ದಾಖಲೆಗಳು ಅವಶ್ಯಕತೆ ಇದೆ ಅನ್ನೋದನ್ನ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ. ಈ ರಿಜಿಸ್ಟ್ರೇಷನ್ ಗೆ ನಿಮ್ಗೆ ಬಹಳ ಡಾಕ್ಯುಮೆಂಟ್ ಏನು ಅವಶ್ಯಕತೆ ಇರೋದಿಲ್ಲ.
ಸಿಂಪಲ್ ಆಗಿರುವಂತಹ ಡಾಕ್ಯುಮೆಂಟ್ ಅನ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಯಾವುದೆಲ್ಲ ಅಂದ್ರೆ ಉದ್ಯಮಿಯ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಬ್ಯಾಂಕ್ ಖಾತೆಯ ವಿವರ, ಹಾಗೆ ವ್ಯವಹಾರದ ವಿವರಗಳು, ಕಂಪನಿಯ ಹೆಸರು, ಕಂಪನಿ ಎಲ್ಲಿ ಲೊಕೇಟ್ ಆಗಿದೆ, ಹಾಗೆ ಎಷ್ಟು ಬಂಡವಾಳವನ್ನ ನೀವು ಹೂಡಿಕೆ ಮಾಡ್ತೀರಿ ಅನ್ನೋದನ್ನ ನೀವು ಡಾಕ್ಯುಮೆಂಟ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಮುಂದಿನ ಹಂತವನ್ನ ನೋಡೋಣ. MSME ರಿಜಿಸ್ಟ್ರೇಷನ್ ಅನ್ನ ಹೇಗೆ ಮಾಡೋದು. ಅಧಿಕೃತವಾದ ವೆಬ್ಸೈಟ್ ಒಂದಿದೆ, ಅದಕ್ಕೆ ಹೋಗಿ ಉದ್ಯಮ್ ರಿಜಿಸ್ಟ್ರೇಷನ್ government.in ಈ ಲಿಂಕ್ ಗೆ ಹೋಗಿ ಕ್ಲಿಕ್ ಮಾಡಿ ನೀವು ಅಲ್ಲಿ ನಿಮ್ಮ ಆಧಾರ್ ಸಂಖ್ಯೆ ನಮೂದಿಸಿದ OTP ಯನ್ನ ಪಡಿತೀರಾ. ಅದಾದ ನಂತರ ನಿಮ್ಮ ವ್ಯವಹಾರದ ವಿವರಗಳನ್ನ ನೀವು ಅದಕ್ಕೆ ನೋಂದಾಯಿಸಬೇಕು. ಏನು ಹೆಸರನ್ನ ಇಡ್ತೀರಾ, ಹಾಗೆ ಯಾವ ಟೈಪ್, ಹಾಗೆ ಪಾನ್ ಕಾರ್ಡ್ ಸಂಖ್ಯೆಯನ್ನ ನೀವು ನಮೂದಿಸಬೇಕು. ನಂತರ ಹೂಡಿಕೆ ಮತ್ತು ಟರ್ನ್ ಓವರ್ ವರ್ಷಕ್ಕೆ ಎಷ್ಟು ಆಗತ್ತೆ ಅಂತ ಅದರಲ್ಲಿ ನೀವು ಮೆನ್ಷನ್ ಮಾಡಬೇಕು. ಆಮೇಲೆ ಸಬ್ಮಿಟ್ ಆಗ್ತಾ ಇದ್ದಂತೆ ನೀವು ಉದ್ಯಮ್ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಪಡೆದುಕೊಳ್ತಾ ಇದ್ದೀರಾ. ಇಷ್ಟು ಸಿಂಪಲ್ ಸ್ಟೆಪ್ಸ್ ಅನ್ನ ನೀವು ಫಾಲೋ ಮಾಡಿದ್ರೆ ಉದ್ಯಮ್ ರಿಜಿಸ್ಟ್ರೇಷನ್ ನ ನೀವು ಆದಷ್ಟು ಈಸಿಯಲ್ಲಿ ಮಾಡ್ಕೊಳ್ಳಬಹುದು. ಇನ್ನು ರಿಜಿಸ್ಟ್ರೇಷನ್ ಆಗ್ತಾ ಇದ್ದಂತೆ ಸಬ್ಮಿಟ್ ಆದ ನಂತರ ಕೂಡಲೇ ನಿಮಗೆ ಸರ್ಟಿಫಿಕೇಟ್ ಅಂದ್ರೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ನಿಮ್ಮದಾಗುತ್ತದೆ. ಇನ್ನು ಕೊನೆಯದಾಗಿ ನಿಮಗೆ ಕೊಡುವ ಸಂದೇಶ ಏನಪ್ಪಾ ಅಂದ್ರೆ MSME ಉದ್ಯಮ್ ರಿಜಿಸ್ಟ್ರೇಷನ್ ನಿಮ್ಮ ವ್ಯವಹಾರಕ್ಕೆ ಕೇಂದ್ರ ಸರ್ಕಾರದಿಂದ ಸಿಗಬೇಕಾದಂತಹ ಸಬ್ಸಿಡಿ, ಸಾಲದ ಸಹಾಯ, ಅನೇಕ ಯೋಜನೆಗಳನ್ನ ಯಾವುದೇ ರೀತಿಯ ಫೀಸ್ ಪಡೆದುಕೊಳ್ಳದೆ ನಿಮಗೆ ಸಹಾಯ ಮಾಡುತ್ತದೆ. ಅದರ ಜೊತೆಗೆ ನಿಮಗೆ ನಿಮ್ಮ ಬಿಸ್ನೆಸ್ಗೆ ಲಕ್ಷ ಲಕ್ಷ ಪ್ರಾಫಿಟ್ ಅನ್ನ ಕೂಡ ಭರಿಸುವಲ್ಲಿ ಹೆಲ್ಪ್ ಮಾಡ್ತದೆ. ನಿಮ್ಮ ಬಿಸ್ನೆಸ್ ಅನ್ನ ನೋಂದಾಯಿಸುವಲ್ಲಿ ಸಹಾಯ ಬೇಕಿದ್ದರೆ ನಮ್ಮ ಲಾ ಇಂಟೆಲಿಜೆನ್ಸಿಯ ಟೀಮ್ ನಿಮಗೆ ಸಂಪೂರ್ಣ ಮಾರ್ಗದರ್ಶನದ ಜೊತೆಗೆ ಸಹಾಯವನ್ನ ಮಾಡುತ್ತದೆ. ಮತ್ತ್ಯಾಕೆ ತಡ, ಈಗಲೇ ಶುರು ಮಾಡಿ MSME ರಿಜಿಸ್ಟ್ರೇಷನ್ ಕೂಡ ಪ್ರಾರಂಭಿಸಿ ಲಕ್ಷ ಲಕ್ಷ ಪ್ರಾಫಿಟ್ ಅನ್ನ ನಿಮ್ಮದಾಗಿಸ್ಕೊಳ್ಳಿ. ಕೊನೆಯದಾಗಿ ನೀವು ಮಾಡ್ಬೇಕಾಗಿರೋದಿಷ್ಟೇ, ಯಾರೆಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಅತಿ ಮಾಹಿತಿಯುತವಾದಂತಹ ವಿಡಿಯೋವನ್ನ ನೋಡಿ ನಿಮ್ಮ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡಿ.